ಪ್ರಜಾಪ್ರಭುತ್ವದ ತವರು ಎಂದೇ ಹೆಸರಾದ ಭಾರತ ದೇಶದಲ್ಲಿ ಜನರು ತಮ್ಮ ಸಮುದಾಯಗಳ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ತಮ್ಮಲ್ಲಿಯೇ ಸ್ಥಳೀಯವಾಗಿ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಸಫಲರಾಗುತ್ತಿದ್ದಾರೆ. ಸ್ಥಳೀಯ ಸಮುದಾಯಗಳಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಸುಸ್ಥಿರತೆಯ ಪರಿಹಾರಗಳನ್ನು ದೊರಕಿಸಿಕೊಡುವಲ್ಲಿ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಒಂದು ಸಂಸ್ಥೆ ಅವಿರತವಾಗಿ ಶ್ರಮಿಸುತ್ತಿದೆ. ಇಂತಹ ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸಲು ಶ್ರೀ ಗಣಪತಿ ಭಟ್ ಮತ್ತು ಕೆಲವು ಸಮಾನ ಮನಸ್ಕ ಸ್ನೇಹಿತರು ಸೇರಿ ಪ್ರಾರಂಭಿಸಿದ ಸರ್ಕಾರೇತರ ರಾಜಕೀಯೇತರ ಸ್ವಯಂ ಸೇವಾ ಸಂಸ್ಥೆಯೇ ಮನುವಿಕಾಸ. ಮನುವಿಕಾಸ ಸಂಸ್ಥೆಯು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕರ್ಜಗಿ ಎನ್ನುವ ಒಂದು ಸಣ್ಣ ಹಳ್ಳಿಯಲ್ಲಿ 2003ರಲ್ಲಿ ಪ್ರಾರಂಭವಾಯಿತು. ಈ ಸಂಸ್ಥೆಯು ಶಿಕ್ಷಣ, ಪರಿಸರ, ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣ ಸಮುದಾಯದ ಅಭಿವೃದ್ಧಿಗೆ ಬದ್ಧವಾಗಿದೆ. ಯಾವುದೇ ತಾರತಮ್ಯವಿಲ್ಲದೆ ಗ್ರಾಮೀಣ ಸಮುದಾಯದ ಜನರಲ್ಲಿ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸುಧಾರಣಾ ಕ್ರಮಗಳನ್ನು ರಚಿಸಲು ಮತ್ತು ಅವಸಾನದ ಅಂಚಿನಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಸಂಸ್ಥೆ ಕಾರ್ಯಪ್ರವೃತ್ತವಾಗಿದೆ. ಶ್ರೀ ಗಣಪತಿ ಭಟ್ ಅವರ ತಂದೆ ಶ್ರೀ ಹರಿಶ್ಚಂದ್ರ ಭಟ್ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾದ ಮನುವಿಕಾಸ ಸಂಸ್ಥೆಯು ಈಗ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ, ಹಾವೇರಿ, ಶಿವಮೊಗ್ಗ, ಧಾರವಾಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ. 2003ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ಸಹಕಾರ ಮತ್ತು ನಮ್ಮ ಸ್ನೇಹಿತರು ಮತ್ತು ಕೆಲವರು ನನಗೆ ಕಲಿಸಿರ್ತಕ್ಕಂಥ ಗುರುಗಳು, ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಮ್ಮೂರನ್ನು ಅಭಿವೃದ್ಧಿಪಡಿಸಬೇಕು, ನಮ್ಮೂರಾದಂಥ ಕರ್ಜಗಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಾನು ಮನುವಿಕಾಸ ಸಂಸ್ಥೆಯನ್ನು ಹುಟ್ಟಾಕಿದೆ. ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಆರ್ಗನೈಸೇಷನ್ಸ್ ಟು ಇಂಪ್ರೂವ್ ಎಜುಕೇಷನ್, ಎನ್ರಿಚ್ಡ್ ಎನ್ವೈರ್ಮೆಂಟ್, ಡೆವಲಪ್ ಲೈವ್ಲಿಹುಡ್ ಆಫ್ ದಿ ರೂರಲ್ ಪುವರ್ ಆ್ಯಂಡ್ ಡೆವಲಪ್ ಗುಡ್ ಹ್ಯೂಮನ್ ವ್ಯಾಲ್ಯೂಸ್ ಅಮಂಗ್ ದಿ ಕಮ್ಯುನಿಟಿ. ಈಗಾಗಲೇ ಮನುವಿಕಾಸವು 20ನೇ ವಸಂತಕ್ಕೆ ಅಡಿಯಿರಿಸಿದೆ ಮತ್ತು ಈ ಸಣ್ಣ ಅವಧಿಯಲ್ಲಿ ಮನುವಿಕಾಸವು ಒಟ್ಟಾರೆಯಾಗಿ 3416 ಮಿಲಿಯನ್ ಲೀಟರ್ ಮಳೆ ನೀರನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿದೆ. ಇದು ರೈತರು ಮತ್ತು ಅವರ ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವಾಗಿದೆ. ಮನುವಿಕಾಸದಿಂದ ಈಗಾಗಲೇ 11,000 ಹೆಕ್ಟೇರ್ ಬೆಟ್ಟ ಭೂಮಿಯಲ್ಲಿ ಮಳೆ ನೀರು ಕೊಯ್ಲು, ಕೃಷಿ ಹೊಂಡ ನಿರ್ಮಾಣದಂತಹ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಜಾರಿಗೊಳಿಸಲಾಗಿದೆ. ರೈತ ಸಮುದಾಯದ ಸಹಭಾಗಿತ್ವದಲ್ಲಿ ವಿಲುಪ್ತಿಯ ಹಂತಕ್ಕೆ ತಲುಪಿದ 206 ಸಣ್ಣ, ಮಧ್ಯಮ ಮತ್ತು ಬೃಹತ್ ಗಾತ್ರದ ಕೆರೆಗಳ ಪುನರುಜ್ಜೀವನ ಕಾರ್ಯಕ್ರಮ ಮತ್ತು 3918 ಕೃಷಿ ಹೊಂಡಗಳ ನಿರ್ಮಾಣ ಮಾಡಿದೆ. ಬಡತನ ನಿವಾರಣೆ, ಜೀವವೈವಿಧ್ಯ ಸಂಕುಲಗಳ ಸಂರಕ್ಷಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲು, ಮಾನವ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ, ಉದ್ಯೋಗ ಸೃಷ್ಟಿ ಮೊದಲಾದ ಪ್ರಧಾನ ಸಮಸ್ಯೆಗಳನ್ನು ಪರಿಹರಿಸುವ ಈ ಸಂಸ್ಥೆಯನ್ನು ಬೆಳೆಸಲು ಮನುವಿಕಾಸದ ಸದಸ್ಯರುಗಳ ಜೊತೆಗೆ ಸಮಾಜ ಸೇವಕರು, ಶಿಕ್ಷಣ ತಜ್ಞರು, ಲೆಕ್ಕ ಪರಿಶೋಧಕರು, ಕೃಷಿಕರು ಕೈಜೋಡಿಸಿದ್ದಾರೆ. ಮನುವಿಕಾಸವು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವಾರು ಇತರ ಸಮಸ್ಯೆಗಳನ್ನು ಸಹ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಮನುವಿಕಾಸವು ಸ್ವಯಂ ಪ್ರೇರಣೆಯಿಂದ ಕೆಲವು ಧ್ಯೇಯೋದ್ದೇಶಗಳೊಂದಿಗೆ ಅನೇಕ ಅಭಿವೃದ್ಧಿ ಪರ ಕೆಲಸಗಳನ್ನು ಕೈಗೊಂಡಿದೆ. ಲಭ್ಯವಿರುವ ನೈಸರ್ಗಿಕ ಜಲಮೂಲಗಳನ್ನು ಸಂರಕ್ಷಿಸುವ ಮೂಲಕ ನೀರಿನ ಸಂರಕ್ಷಣೆ, ಗುಡ್ಡಗಾಡು ಪ್ರದೇಶಗಳು ಸೇರಿದಂತೆ 11,000 ಹೆಕ್ಟೇರ್ಗಳಲ್ಲಿ ಮಳೆ ನೀರು ಕೊಯ್ಲು, ಕೃಷಿ ಹೊಂಡ, ನೀರಂಗಿಸುವ ಘಟಕಗಳ ನಿರ್ಮಾಣಗಳ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಬೆಟ್ಟ ಸಂರಕ್ಷಣೆ, ಭತ್ತ ಮತ್ತು ಅಡಿಕೆ ಬೆಳೆಗಳ ಸಂರಕ್ಷಣೆ, ಕಾರ್ಮಿಕ ಬೆಂಬಲ ಮತ್ತು ಇನ್ನಿತರ ಮೌಲ್ಯವರ್ಧಿತ ಸೇವೆಗಳನ್ನು ಕೃಷಿಕರಿಗೆ ಒಂದೇ ಸೂರಿನ ಅಡಿಯಲ್ಲಿ ದೊರಕಿಸಿಕೊಡುವ ಸಲುವಾಗಿ ಪ್ರಗತಿ ಮಿತ್ರ ನಾರ್ತ್ ಕೆನರಾ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಕಾರ್ಯನಿರ್ವಹಿಸುತ್ತಿದೆ. ಗೋಕರ್ಣ ತರಕಾರಿ ಬೆಳೆಗಾರ ರೈತ ಉತ್ಪಾದಕರ ಸಂಘದ ಮೂಲಕ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬೆಂಬಲವನ್ನು ಒದಗಿಸಲಾಗುತ್ತಿದೆ ಹಾಗೂ ಉತ್ತಮ ಗುಣಮಟ್ಟದ ಬೀಜಗಳು, ಸಾವಯವ ಗೊಬ್ಬರಗಳ ಪೂರೈಕೆ, ಮಾರುಕಟ್ಟೆಯ ವಿಸ್ತಾರ ಮತ್ತು ಮೌಲ್ಯವರ್ಧಿತ ಸೇವೆಗಳನ್ನು ರೈತಾಪಿ ಸಮುದಾಯಕ್ಕೆ ನೀಡುತ್ತಿದೆ. ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮೀನು ಮಾರಾಟಗಾರರ ಮತ್ತು ಉತ್ಪಾದಕರ ಸಂಘ, ಕಾರವಾರ ಮತ್ತು ಕಾಸರಗೋಡು ಮೀನು ಉತ್ಪಾದಕರ ಮತ್ಸ್ಯೋದ್ಯಮ ಸಂಘವು ಮೀನು ಮಾರಾಟ, ಮಾರುಕಟ್ಟೆ ಮತ್ತು ಮೀನುಗಾರ ಸಮುದಾಯದಲ್ಲಿ ಹೊಸ ಉದ್ಯಮಿಗಳ ಸೃಷ್ಟಿಗೆ ತರಬೇತಿಯನ್ನು ನೀಡುತ್ತಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಗ್ರಾಮೀಣ ಉತ್ಸಾಹಿ ಮಹಿಳೆಯರಿಗೆ ಹೊಲಿಗೆ, ಬ್ಯೂಟಿಷಿಯನ್, ಹೈನುಗಾರಿಕೆ, ಕೇಟರಿಂಗ್ ಇತ್ಯಾದಿ ಕೌಶಲ್ಯ ತರಬೇತಿಯನ್ನು ಒದಗಿಸುವುದರ ಮೂಲಕ ಅವರನ್ನು ಸ್ವ ಉದ್ಯಮಶೀಲರನ್ನಾಗಿಸಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಗತಿ ಮಿತ್ರ ಸೌಹಾರ್ದ ಸಹಕಾರಿ ನಿಯಮಿತ ಸಂಘವು ಮನುವಿಕಾಸದಿಂದ ಪ್ರಾರಂಭಿಸಿದ ಸ್ವಸಹಾಯ ಸಂಘಗಳ ಆಂದೋಲನವನ್ನು ಬಲಪಡಿಸಲು ಅವರಿಗೆ ಅವಶ್ಯಕವಿರುವ ಸಾಲ ಸೌಲಭ್ಯಗಳನ್ನು ಒದಗಿಸಲು ಸಹಾಯ ಮಾಡುತ್ತದೆ.
ನಬಾರ್ಡ್ ತನ್ನ ಈ ಶಕ್ತಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನು ವಿಕಾಸವನ್ನು ಗುರುತಿಸಿದೆ ಮತ್ತು ಮೊದಲ ಹಂತದಲ್ಲಿ ಈ ಶಕ್ತಿ ಕಾರ್ಯಕ್ರಮದಡಿಯಲ್ಲಿ ಗಣಕೀಕೃತಗೊಳಿಸಲು 2400 ಸ್ವಸಹಾಯ ಗುಂಪುಗಳನ್ನು ತೆಗೆದುಕೊಂಡಿದೆ. ಗ್ರಾಮೀಣ ಮಹಿಳೆಯರು ಮತ್ತು ಸಣ್ಣ ಪ್ರಮಾಣದ ಮಾರಾಟಗಾರರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ರೂರಲ್ ಮಾರ್ಟ್ ಮುಕ್ತವಾದ ಸ್ಥಳಾವಕಾಶವನ್ನು ಒದಗಿಸುತ್ತದೆ. ಕೋವಿಡ್-19ನ ತುರ್ತು ಸಮಯದಲ್ಲಿ ಮನು ವಿಕಾಸವು 10,000 ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಪಡಿತರ ಮತ್ತು ಅಗತ್ಯವಿರುವವರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಮತ್ತು ಇತರ ವೈದ್ಯಕೀಯ ಉಪಕರಣಗಳನ್ನು ಒದಗಿಸಲು ಅನೇಕ ದಾನಿ ಸಂಸ್ಥೆಗಳ ಬೆಂಬಲದೊಂದಿಗೆ ಕೆಲಸ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಅಡಿಕೆ ಸಂಸ್ಕರಣೆ, ಹಸಿ ಅಡಿಕೆ ಸಂಸ್ಕರಣೆ ಅಂದರೆ ನಮ್ಮ ರೈತರು ಇಲ್ಲಿ ತಮ್ಮ ಹಸಿ ಅಡಿಕೆಯನ್ನು ತಂದರೆ ಅದನ್ನು ಸುಲಿದು ಬೇಯಿಸಿ ಒಣಗಿಸಿ ರೆಡಿ ಮಾಡಿ ಅವರಿಗೆ ಹಿಂದಿರುಗಿಸುವಂಥ ಒಂದು ಸಿಸ್ಟಮನ್ನು ನಾವು ಇಟ್ಟಿದ್ದೀವಿ. ಇವರು ಮನು ವಿಕಾಸದವರು ನಮ್ಮ ಕೊಂಡೋಜಿ ಗ್ರಾಮಕ್ಕೆ ಬಂದು ಯಾವುದಾದ್ರೂ ಕೆರೆ ಇದ್ದರೆ ಹೂಳು ಎತ್ತವೆ ಅಂತ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ಹಾಗೂ ಊರಿನವ್ರನ್ನ ಭೇಟಿ ಆದರು. ನಾವೆಲ್ಲರೂ ಸಂಘಟನೆಯಾಗಿ ಬಂದು ಈ ಕೆರೆಯನ್ನು ತೋರಿಸಿ ಈ ಕೆರೆ ಹೂಳು ಎತ್ತಕ್ಕೆ ಅವ್ರಿಗೆ ಅನುವು ಮಾಡಿಕೊಟ್ವಿ. ಮೊದಲ ನಮ್ಮ ಕೆರೆ ಇದು ಹೂಳಿನಿಂದ ಎಲ್ಲ ತುಂಬ್ಕೊಂಡು ಫ್ಲ್ಯಾಟ್ ಆಗಿಬಿಟ್ಟಿತ್ತು. ಈ ಹೂಳು ತೆಗೆದ ಮೇಲೆ ನಮ್ಮ ಕೆರೆಯಿಂದ ಸುಮಾರು 50% ಬೇಸಿಗೆ ಕಾಲದಲ್ಲೂ ನೀರಿದೆ. ಮೊದಲು ಈ ಹೂಳು ತೆಗೆದಕ್ಕಿಂತ ಮುಂಚೆ ಈ ಕೆರೆ ಒಳಗೆ ಲಾಸ್ಟ್ ಡಿಸೆಂಬರ್ ಎಂಡಿಗೆ ಕೆರೆ ಬರ್ನ್ ಆಗಿ ಹೋಗೋದು. ಈಗ ಸುಮಾರು ನಮಗೆ ಮಾರ್ಚ್ ಏಪ್ರಿಲ್ವರೆಗೂ ಈ ಕೆರೆ ಒಳಗೆ ನೀರು ಸಿಗೋ ಸಾಧ್ಯತೆ ಐತಿ. ಈ ಕೆರೆ ಹೂಳೆತ್ತಿದಂಥ ಕಾರ್ಯಕ್ರಮ ಏನಾದರೂ ಇದ್ದರೆ ಅದು ಮನು ವಿಕಾಸ ಸಂಸ್ಥೆಯಿಂದ. ಹಾಗಾಗಿ ಮನು ವಿಕಾಸ ಸಂಸ್ಥೆಯವರು ಕಳೆದ 5 ವರ್ಷಗಳ ಹಿಂದೆ ಈ ಕೆರೆಯನ್ನು ಹೂಳೆತ್ತಿ ಅಭಿವೃದ್ಧಿಪಡಿಸಿದ್ದಾರೆ. ಆ ಅಭಿವೃದ್ಧಿಪಡಿಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ನೀರು ಪ್ರಮಾಣ ಹೆಚ್ಚಳ, ಈ ನೀರು ಸ್ಟಾಕ್ ಆಗಿ ಇಲ್ಲಿ ಕೃಷಿಗೂ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೂ ಎಲ್ಲದಕ್ಕೂ ಅನುಕೂಲವಾಗಿದೆ. ಹಾಗಾಗಿ ಮನು ವಿಕಾಸ ಸಂಸ್ಥೆಯವರು ಇಂಥ ಯೋಜನೆಗಳನ್ನು ತಂದು ನಮ್ಮ ಭಾಗಕ್ಕೆ ಅತ್ಯುತ್ತಮವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ನೀರು ನಿಂತಿರೋದ್ರಿಂದ ನಮಗೆ ಬೋರ್ವೆಲ್ಗಳ ಪ್ರಮಾಣ ಹೆಚ್ಚಾಗಿದೆ, ನೀರು ಕಡಿಮೆ ಆಗಿಲ್ಲ. ಮತ್ತು ಈ ಕೆರೆ ಕಟ್ಟೆಗಳನ್ನು ಈ ಥರ ಮಾಡೋದ್ರಿಂದ ನಮ್ಮ ರೈತರಿಗೆ ಉಪಯೋಗ ಆಕತಿ. ಇಂಥ ಮನು ವಿಕಾಸ ಮಾಡುವಂಥ ಕಾರ್ಯಕ್ರಮಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತೇವೆ. ಮನು ವಿಕಾಸವು ಕೃಷಿಯೇತರ ಅಭಿವೃದ್ಧಿ ಚಟುವಟಿಕೆಗಳಾದ ಸ್ವಸಹಾಯ ಸಂಘಗಳ ರಚನೆ ಮತ್ತು ಜಂಟಿ ಬಾಧ್ಯತಾ ಗುಂಪುಗಳ ರಚನೆ ಮತ್ತು ಅವುಗಳ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಒಟ್ಟು 6,000 ಮಹಿಳೆಯರು ಕೌಶಲ್ಯ ತರಬೇತಿ ಮತ್ತು 30,000 ಮಹಿಳೆಯರು ಸ್ವಸಹಾಯ ಸಂಘಗಳ, ರೈತ ಉತ್ಪಾದಕ ಸಂಘಗಳ ಪರಿಕಲ್ಪನೆ ತರಬೇತಿ ಮತ್ತು ಒಕ್ಕೂಟ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ. ಇದಲ್ಲದೆ ಅನಾಥರು ಮತ್ತು ಒಂಟಿ ಪೋಷಕರನ್ನು ಹೊಂದಿರುವ 2,000 ವಿದ್ಯಾರ್ಥಿಗಳು ಶೈಕ್ಷಣಿಕ ಕಿಟ್ಗಳ ವಿತರಣೆಯಿಂದ ಪ್ರಯೋಜನ ಪಡೆದಿದ್ದಾರೆ. ನಮ್ಮ ಸಂಘದಲ್ಲಿ ಒಟ್ಟು 12 ಜನ ಸದಸ್ಯರು ಇರುತ್ತಾರೆ. ಪ್ರತಿ ತಿಂಗಳು ನಾವು 200 ರೂಪಾಯಿಗಳನ್ನು ಮಾಡಿ ಉಳಿತಾಯವನ್ನು ಕಟ್ತಾ ಇದ್ದೇವೆ. ಎಲ್ಲ ಸದಸ್ಯರು ಪ್ರತಿ ತಿಂಗಳು ಬಂದು ಉಳಿತಾಯವನ್ನು ಕೊಟ್ಟು ಸಂಘವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ನಮ್ಮ ಸರು ಬಂದು ಪ್ರತಿ ತಿಂಗಳು ಬಂದು ಅವರು ನಮಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಕೊಡ್ತಿದ್ದಾರೆ. ಆಮೇಲೆ ಆಂತರಿಕ ಸಾಲವನ್ನು ತಗೊಂಡು ಕೆಲವೊಬ್ಬರು ಹಿಂಗೆ ಹೈನುಗಾರಿಕೆ ಸ್ವಂತ ಉದ್ಯೋಗಕ್ಕಾಗಿ ತಾವುಗಳನ್ನು ಎಲ್ಲವನ್ನು ತಗೊಂಡು ಸಾಲವನ್ನು ತಗೊಂಡು ಅವರು ತಮ್ಮ ಇದಕ್ಕಾಗಿ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಎಜುಕೇಷನ್ಗಾಗಿ ಸಾಲ ತೆಗೆದಿದ್ದಾರೆ. ಈಗ ನಾವು ಫೆಡರೇಷನ್ ಮೀಟಿಂಗಲ್ಲಿ ಏನು ಭಾಗವಹಿಸ್ತಾ ಇದ್ದೇವೆ ಅದರಲ್ಲಿ ನಾವು ಹೊಸದನ್ನು ಕಲಿತಾ ಹೋಗ್ತಾ ಇದ್ದೇವೆ. ಪ್ರತಿ ತಿಂಗಳ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತಾರೆ. ಅವರಿಂದ ನಾವು ಕೆಲವೊಂದು ವಿಷಯವನ್ನು ತಿಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘದ ಲೋಪದೋಷಗಳು ಏನಿದ್ರು ಇನ್ನೊಂದು ಸಂಘವನ್ನು ನೋಡಿ ನಾವು ಕಲಿತಾ ಇದ್ದೇವೆ. ಅವರು ನಮ್ಮ ಸಂಘದಲ್ಲಿರುವಂಥ ಒಂದು ಒಳ್ಳೆಯ ಚಟುವಟಿಕೆ, ಪಟ್ಟಿ ಬರವಣಿಗೆ ಆಗಲಿ, ಲೆಕ್ಕಗಳಾಗಲಿ, ಪ್ರತಿಯೊಂದು ನಮ್ಮಿಂದ ಅವರು ಕಲಿತಾ ಇದ್ದಾರೆ. ಹೀಗೆ ನಮಗೆ ಈ ಮನು ವಿಕಾಸದ ಫೆಡರೇಷನ್ ಮೀಟಿಂಗ್ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದೆ. ಮನು ವಿಕಾಸದ ಸಂಸ್ಥೆಯವರು ಬಂದು ಮಾದನಗಿರಿ ಮತ್ತು ಮಗಟದಲ್ಲಿ ಕ್ಲಾಸಿಗೆ ಟೀಚರಾಗಿ ಕೆಲಸ ಮಾಡಿದೆ 2 ತಿಂಗಳು ಮನು ವಿಕಾಸ ಸಂಸ್ಥೆ ಪರವಾಗಿ. ಈಗ 2 ಮಕ್ಕಳು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಮುಂದೆ ನೈಟಿ ಮತ್ತು ಲಂಗ ಹೊಲಿದು ಮಾರಾಟ ಮಾಡಬೇಕಂತೇಳಿ ರೈತರಿಗೆ ಬೇಕಾದಂಥ ಚಿಕ್ಕ ಪುಟ್ಟ ಇಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಕೃಷಿ ಇಲಾಖೆ ಸಹಯೋಗದಿಂದ ನಮಗೆ 80% ಸಹಾಯಧನದಲ್ಲಿ ಯಂತ್ರೋಪಕರಣಗಳು ಬಂದಿದೆ. ಅದನ್ನು ನಾವು ಈ ಗೋಕರ್ಣ ಭಾಗದಲ್ಲಿರೋ ಚಿಕ್ಕ ಪುಟ್ಟ ಹಿಡುವಳಿಗಳನ್ನ ಹೊಂದಿರೋ ರೈತರಿಗೆ ಒಂದು ಸಬ್ಸಿಡಿ ದರದಲ್ಲಿ, ಅಂದರೆ ಕಡಿಮೆ ರೇಟಿಗೆ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಬಾಡಿಗೆಗೆ. ಇದರಿಂದ ನಮ್ಮ ರೈತರಿಗೂ ತುಂಬ ಅನುಕೂಲವಾಗ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಮನು ವಿಕಾಸ ಸಂಘದಿಂದ 1 ಲಕ್ಷ ಸಾಲವನ್ನು ಪಡೆದಿದ್ದೇನೆ. ಮೀನು ವ್ಯಾಪಾರಕ್ಕಾಗಿ ದೋಣಿ ಖರೀದಿ ಮಾಡಿದ್ದೀನಿ. ವ್ಯಾಪಾರ ಚೆನ್ನಾಗಿ ಮಾಡುತ್ತಿದ್ದೀವಿ. ಮನು ವಿಕಾಸ ಸಂಘದಿಂದ ಲಾಭವಾಗಿದೆ, ನಮಗೆ ಸಹಾಯವೂ ಆಗಿದೆ. ಮನು ವಿಕಾಸ ಸಂಘಕ್ಕೆ ಧನ್ಯವಾದಗಳು. ಹೆಣ್ಣುಮಕ್ಳು ಹೊರಗಡೆ ಹೋಗಬಾರ್ದು,
ನಾವಿಲ್ಲೇ ದುಡಿಬೇಕು, ಮತ್ತೊಬ್ಬರ ಕೈಯಲ್ಲಿ ನಾವು ದುಡಿಬಾರ್ದು ಅಂತ ಒಬ್ರು ಹಿಂಗೆ ನನಗೆ ರೊಟ್ಟಿ ಮಾಡ್ತೀವಿ ಅಂತ ಹೇಳಿದರು. ಅವ್ರು ನೋಡ್ಕೊಂಡು ನಾವು ಮಾಡಬೇಕು ಅಂಥೇಳಿ ಮಾಡಿದೆ. ಆದರೆ ಮಾಡಿದ್ದಕ್ಕೆ ನನಗೆ ಸಣ್ಣ ಮಿಷನ್ ಇತ್ತು. ಮನೋವಿಕಾಸ ಸಂಘಕ್ಕೆ ನಾನು ಪರಿಚಯ ಆದೆ. ನಾನು ಇಷ್ಟು ಮಟ್ಟಕ್ಕೆ ಬೆಳಕ್ಕೆ ಮನೋವಿಕಾಸ ಸಹಾಯ ಮಾಡಿದ್ದು. ಈಗ ನಮಗೆಲ್ಲ ಇದರಿಂದನೇ ನಾವು ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದು. ಫಸ್ಟಿಗೆ ನಾವೇನೂ ಇರಲಿಲ್ಲ, ಈ ರೊಟ್ಟಿ ಮಾಡ್ತಾ ಇದ್ದಿಂದನೇ ಬೆಳವಣಿಗೆ ಆಗಿದ್ದು. ಆದರೆ ಬೇರೆಯವ್ರ ಕೈಯಲ್ಲಿ ದುಡ್ಡು ಬೇರೆ ಮಾತು ಹೇಳಿಸ್ಕೊಂಡು ಬರೋಕ್ಕಿಂತ ನಮ್ಮ ಮನೇಲಿ ನಾವು ದುಡಿಬೇಕು, ನಮ್ಮ ಹತ್ರನೇ ಮತ್ತೊಬ್ಬರು ದುಡಿಬೇಕು ಹೊರತು ನಾವು ಬೇರೆಯವ್ರ ಹತ್ರ ದುಡಿಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಇನ್ನೂ ಹೆಚ್ಚಿನ ಆಸೆ ಇದರಲ್ಲೇ ಉಂಟು ನಮಗೆ. ಈ ದಂಧೆ ಬಿಟ್ಟರೆ ನಮಗೆ ಆಸ್ತಿಗಿಂತನೂ ಹೆಚ್ಚು ಇದು ಇಂಪ್ರೂವ್ಮೆಂಟ್ ಮಾಡಿಕೊಟ್ಟಿದೆ. ಇದರಿಂದ ನಾವು ಏನೇನೋ ಎಷ್ಟು ಬಡತನದಿಂದ ಇದ್ವಿ, ಈ ದನ ಕಟ್ಟಿದ ಮೇಲೆ ನಮಗೆ ಒಂದು ತನ್ನ ದಾರಿನೂ ಉಂಟು, 4 ಜನರಿಗೆ ಸಾಕ್ತೇವೆ ಅನ್ನೋದು ಒಂದು ಧೈರ್ಯ ಉಂಟು ಇದರಿಂದ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಹೆಂಗೆ ನೋಡ್ತೇವೆ, ದುಡ್ಡು ಹಾಗೆ ಮುಖ ನೋಡ್ಕೊಂಡು ನಮ್ಮ ಜೀವನ ನಡೀತಾ ಉಂಟು. ನಮ್ಗೆ ಯಾವುದು ತೊಂದರೆ ತಾಪತ್ರೆ ಏನೂ ಇಲ್ಲ. ಈ ಮನೋವಿಕಾಸದ ಸಂಘದ ಅಡಿಯಲ್ಲಿ ಇನ್ನೂ ಕೆಲವಷ್ಟು ಯೋಜನೆಗಳು ನಮಗೆ ಹೆಲ್ಪ್ ಆಗಿದೆ. ಅದೇ ರೀತಿ ಕೋಳಿ ಸಾಕಾಣಿಕೆ ಇರ್ಬೋದು, ಅಡಿಕೆ ಸಸಿ ಕೊಡೋದಿರ್ಬೋದು, ಈ ರೀತಿ ಯೋಜನೆಗಳಿಂದ ನಮ್ಗೆ ಸಾಕಷ್ಟು ಅನುಕೂಲ ಆಗಿದೆ. ಇನ್ನೂ ಒಳ್ಳೆಯ ಯೋಜನೆಗಳು ಬರಲಿ, ನಮಗೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊತಿದ್ದೀನಿ. ಮತ್ತು ಇನ್ನೂ ಹೆಚ್ಚು ಜೇನುಪೆಟ್ಟಿಗೆಗಳನ್ನು ಕೊಡೋದಿರ್ಬೋದು, ಇನ್ನೂ ಹೆಚ್ಚಿನದಾಗಿ ನೀವು ಕೊಟ್ಟರೆ ನಮಗೆ ಆರ್ಥಿಕವಾಗಿ ಇನ್ನೂ ಸಬಲರಾಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತಿದ್ದೀನಿ. ಮನೋವಿಕಾಸವು ಹವಾಮಾನ ಬದಲಾವಣೆಯ ಗಂಭೀರ ಪರಿಣಾಮವನ್ನು ಪರಿಗಣಿಸಿದೆ ಮತ್ತು ಅದಕ್ಕೆ ಅನುಗುಣವಾಗಿ ನೀರು ಮತ್ತು ಮಣ್ಣಿನ ನಿರ್ವಹಣೆಯ ಕುರಿತು ರೈತರಿಗೆ ಮತ್ತು ಸಾರ್ವಜನಿಕ ಪ್ರತಿನಿಧಿಗಳಿಗೆ ತರಬೇತಿ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತಿದೆ. ಇದರ ಭಾಗವಾಗಿ ಮನೋವಿಕಾಸವು ಸಿದ್ದಾಪುರ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ನೆಲ, ಜಲ ಮತ್ತು ಪರಿಸರ ಅಧ್ಯಯನ ಕೇಂದ್ರವನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಜರ್ಮನಿ ಮೂಲದ ಹ್ಯಾನ್ಸ್ ಸಿಡೆಲ್ ಫೌಂಡೇಶನ್ ಇಂಡಿಯಾವು ಆರ್ಥಿಕ ಬೆಂಬಲವನ್ನು ನೀಡಿದೆ. ಮನೋವಿಕಾಸವು ತಳಮಟ್ಟದ ಸಮುದಾಯಗಳ ಅಭಿವೃದ್ಧಿಗೆ ಹಲವಾರು ಕಾರ್ಯಯೋಜನೆಗಳನ್ನು ಜಾರಿಗೆ ತರಲು ಶ್ರಮಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಿ ಪ್ರಗತಿಯತ್ತ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯು ತನ್ನ ಗುರಿ ಉದ್ದೇಶಗಳಿಗೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಮತ್ತು ಈ ಎಲ್ಲಾ ಗುರಿಯನ್ನು ತಲುಪಲು ಎಲ್ಲಾ ರೀತಿಯ ಸಹಯೋಗ ಮತ್ತು ಪಾಲುದಾರಿಕೆಯನ್ನು ಸಂಸ್ಥೆಯು ಸ್ವೀಕರಿಸುತ್ತದೆ. ಮನೋವಿಕಾಸ ಇತರ ಜಿಲ್ಲೆಗಳಿಗೂ ತಮ್ಮ ಚಟುವಟಿಕೆಗಳನ್ನು ವಿಸ್ತರಿಸಲು ಉತ್ಸುಕವಾಗಿದೆ. ಇಷ್ಟೆಲ್ಲ ನಾವು ಈ ಅಭಿವೃದ್ಧಿ ಕೆಲಸಗಳನ್ನು, ಡೆವಲಪ್ಮೆಂಟ್ ವರ್ಕ್ಸನ್ನು ಮಾಡಲಿಕ್ಕೆ ನಮಗೆ ಅನೇಕ ದಾನಿ ಸಂಸ್ಥೆಗಳು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದಿ ಡೋನರ್ಸ್ ಹೂ ಹ್ಯಾವ್ ಸಪೋರ್ಟೆಡ್ ಅವರ್ ವರ್ಕ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಕಮ್ಯುನಿಟಿ ಆ್ಯಂಡ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಅದೇ ರೀತಿ ನಮಗೆ ಕಮ್ಯುನಿಟಿ, ರೈತರಿರ್ಬೋದು, ಮಹಿಳೆಯರಿರ್ಬೋದು, ಅವರು ಕೂಡ ಅನೇಕ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಅವರ ವಂತಿಗೆಯನ್ನು, ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಬೋರ್ಡ್ ಮೆಂಬರ್ಸ್ ಅವರು ಕೂಡ ನಮಗೆ ಕಾಲಕಾಲಕ್ಕೆ ಅನೇಕ ಸಲಹೆಗಳನ್ನು, ಮಾರ್ಗದರ್ಶನವನ್ನು ನೀಡಿ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಸಹಯೋಗ ಮತ್ತು ಪಾಲುದಾರಿಕೆಗಾಗಿ ದಾನಿ ಸಂಸ್ಥೆಗಳೊಡನೆ ಕೈಜೋಡಿಸಲು ಮನೋವಿಕಾಸವು ಸದಾ ಸಿದ್ಧವಾಗಿದೆ.